ಎಲ್ಲರಿಗೂ ಹೊಂದಾಣಿಕೆ ಮಾಡಿದ್ದೇನೆ. ಅವ್ರ ಮೇಲೆ ಒಂದು ಕಡೆ ಸಮಸ್ಯೆ ಬಂದಿರತಕ್ಕಂಥದ್ದು ಅಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಕಳಿಸಿ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿಸಿ ಅವ್ರಿಗೆ ಸಸ್ಪೆಂಡು ಮಾಡಿದ್ದೇವೆ, ಆ್ಯಕ್ಷನ್ ತಗೊಂಡಿದ್ದೇವೆ. ಮತ್ತು ಇವತ್ತು ಉತ್ತಮವಾದಂಥ ಅಧಿಕಾರಿಗಳಿಗೆ ಹಾಕಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೇವೆ. ಅದಕ್ಕೆ ಸರಿಪಡಿಸಿ. ಆಮೇಲೆ ಇನ್ನೊಂದು ಸರ್, ಅಕ್ರಮವಾಗಿ ಅಲ್ಲಿ ರೆಸಾರ್ಟು ಮತ್ತೊಂದು ಕಟ್ಟಡಗಳು ಮಾಡಿದಾರಲ್ಲ, ಆ ಗಣಿಗಾರಿಕೆ ಕಟ್ಟಡಗಳು ಮಾಡಿರ್ತಕ್ಕಂಥದ್ದು ಇವತ್ತಿನ ಈ ಸಮಸ್ಯೆಗೆ ಕಾರಣ. ಯಾಕೆ ಬರದೆ ಸಫಾರಿ ನಿಲ್ಲಿಸಬೇಕು ಸರ್ ನೀವು? ಯಾರು ಸರ್ ಈಗ ಸಫಾರಿ ಬೇಕು ಅಂತ ಕೇಳ್ತಾರೆ? ಯಾರು ರೈತರು ನಾವು ಸಫಾರಿಗೆ ಹೋಗ್ತಾ ಇದ್ದಾವ? ನಾವು ಯಾರು ಸಫಾರಿ ಮಾಡ್ತಾ ಇಲ್ಲ. ಯಾವನೋ ಮೋಜು ITBT ಅವನಿಗೆ ಮೋಜು ಮಸ್ತಿ ಮಾಡೋಕೆ ನೀವು ನಮ್ಮ ಕಾಡಿನೊಳಗಿರ್ತಕ್ಕಂಥ ನುಗ್ಲಿಕ್ಕೆ ಅವಕಾಶ ಮಾಡಿದ್ರೆ ಮೊದಲು ಸಫಾರಿ ನಿಷೇಧ ಮಾಡಿ. ಸಫಾರಿ ನಿಷೇಧ ಮಾಡಿದ್ರೆ ನಿಮ್ಮ ಪ್ರಾಣಿಗಳು ನಮ್ಮ ಕಾಡಿನ ನಮ್ಮ ಜಮೀನು ಮುಕ್ತಾಯ. ನೀವು ದುಡ್ಡು ಸರ್ಕಾರ ಎಲ್ಲರಿಗೂ ಕರೆಸಿ ಒಂದು ಸಭೆ ಮಾಡ್ತೀವಿ. ಎಲ್ಲರ ಒಮ್ಮತಾಭಿಪ್ರಾಯ ಏನು ಬರುತ್ತೆ ಅದ್ರ ಪ್ರಕಾರ ಮುಂದಿನ ಕ್ರಮ ತಗೊಳ್ತೀವಿ. ಸರ್ ಈಗ ಬಸವರಾಜ್ ಜನ ಒಂದು ನಿಮಿಷ ಸರ್ ಈಗ